ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಂತಂದರೆ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಈ ದೇವ ಏನದು ಒಂದು ಕತೆ, ಈ ಕಡೆ ಅಂಜುದು ಒಂದು ಕತೆ. ಅಂಜು ನಚ್ಚಿಕೆಯಿಂದ ಭಾಷೆ ಬೇರೆ ತೊಗೊಂಡ್ಬಿಡ್ತಾಳ್ರಿ. ಅದು ಎಂಥ ಭಾಷೆ ಕೊಡ್ತಾರೆ ಅಂತಂದರೆ ಮನೆ ಸರ್ವನಾಶ ಮಾಡೋಕ್ಕೆ ಹೆಂಗೋ ಆಟ ತೊಟ್ಟಿದ್ದಾರಲ್ವ, ಪೂರ ಮನೆನ ಮುಳುಗಿಸ್ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ದಾರೆ ಅಮ್ಮ ಮಗಳು. ಅದೇ ಥರ ನಚ್ಚಿ ಭಾಷೆ ಕೊಡ್ತಾನೆ. ಆ ಭಾಷೆ ಏನಾಗಿರುತ್ತೆ ನೋಡೋಣ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಪ್ಪ ಅಂತಂದರೆ ಈ ಅಂಜು ಬರ್ತಡೇ ಅಂತ ಹೇಳಿಬಿಟ್ಟು ವಿಶ್ ಮಾಡ್ತಾರೆ. ಯಾರು? ನಮ್ಮ ನಚ್ಚಿ ಅವರು. ವಿಶ್ ಮಾಡಿದಾಗ ನಿನಗೆ ಏನು ಬೇಕು ಕೇಳು ಅಂಜು ಅಂತ ಕೇಳ್ತಾರೆ. ನನಗೇನು ಬೇಡ ನಚ್ಚಿ, ನೀನೇ ಒಂದು ಅಮೂಲ್ಯವಾದ ವಸ್ತು ನನಗೆ. ಏನಂತಂದರೆ ಹುಡುಕಿದ್ರು ಎಲ್ಲೂ ನಿನ್ನಂಥ ಅಂದರೆ ವಜ್ರಕ್ಕೆ ಹೋಲಿಕೆ ಮಾಡ್ತಾಳೆ. ನನಗೆ ಸಿಕ್ಕಿರುವಂಥ ಡೈಮಂಡ್ ನೀನು ಅಂತ ಎಲ್ಲ ಹೇಳ್ತಾಳೆ. ಆದರೂ ಅಂಜು ನಿನಗೇನಾದರೂ ನಾನು ಕೊಡಬೇಕಲ್ವಾ, ಏನು ಬೇಕು ಅಂತ ಹೇಳು 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 ಅಂತ ಹೇಳಿದಾಗ ಅದು ನಚಿ ನನಗೆ ಬೇಕಾದಾಗ ಕೇಳ್ತೀನಿ, ಆಗ ನೀನು ಕೊಡಬೇಕು, ಇಲ್ಲ ಅನ್ಬಾರ್ದು ಅಂತ ಹೇಳ್ತಾಳೆ. ಭಾರಿ ಚಾಲಾಕಿ ನೋಡಿ, ಅಮ್ಮನಕ್ಕಿಂತ ನಂಬರ್ 1 ಹೇಳ್ತಾರಲ್ಲ. ತಾಯಿಗೆ ತಕ್ಕಂತೆ ಮಗಳು, ಏನಂತಂದರೆ ಸೀರೆಗೆ ತಕ್ಕಂತೆ ನೂಲು, ಆ ಥರ. ಹಂಗೆ ಈ ತಾಯಿಗೆ ತಕ್ಕಂಥ ಮಗಳು ಇವಳು. ಸೊ ಏನಪ್ಪ ಅಂತಂದರೆ ಹಾಗಾದರೆ ನನಗೆ ಭಾಷೆ ಕೊಡು ಅಂತ ಹೇಳ್ತಾಳೆ. ಸರಿ ಅಂಜು, ನೀನು ಯಾವಾಗ ಬೇಕಾದರೂ ಏನು ಬೇಕಾದರೂ ಕೇಳು, ನಾನು ಮಾತ್ರ ಆ ಮಾತನ್ನು ನಡೆಸ್ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭಾಷೆ ಕೊಡ್ತಾರೆ. ಅದು ಯಾವಾಗ ಯೂಸ್ ಮಾಡ್ಕೊಳ್ತಾಳೆ ಆ ಭಾಷೆನಂತ ನಿಮಗೆಲ್ಲ ಗೊತ್ತಿದೆ. ಯಾಕಂದರೆ ಮನೆ ಹಾಳ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು ಅಂತ ಬರ್ತಡೇ ದಿನ ನಮ್ಮ ನಚ್ಚಿ ಕೈಯಿಂದ ಇಂಥ ಒಂದು ಭಾಷೆಯನ್ನು ತಗೊಳ್ತಾಳೆ. ಸರಿ ಅಂಜು, ನನಗೆ ಟೈಮ್ ಆಯಿತು, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ ಅಂತ ಹೇಳಿದ ತಕ್ಷಣ ಸರಿ ನಚ್ಚಿ ಅಂತ ಕಳಿಸ್ತಾಳೆ. ಈ ಕಡೆ ಲಕ್ಷ್ಮಕ್ಕನಿಗೆ ಫುಲ್ಲು ಟೆನ್ಷನ್ನು. ಮೊದಲು ನಾನು ಭೂಮಿಗೆ ಫೋನ್ ಮಾಡಬೇಕು, ಏನು ಮಾಡಲಿ, ಈ ವಿಷಯನ ತಿಳಿಸ್ಬೇಕು. ಈ ಸಾಯಿಬ್ರು ಮತ್ತು ಸತ್ಯಣ್ಣ ಸೇರಿಕೊಂಡು, ಸಾಯಿಬ್ರು ಕೂಡ ಸತ್ಯಣ್ಣನ ಜೊತೆ ಸೇರಿಕೊಂಡು ಹಾಳಾಗ್ತಾ ಇದ್ದಾರೆ. ಈ ಸತ್ಯಣ್ಣ ಇಂಥ ಎಲ್ಲ ಮನೆ ಹಾಳು ಬುದ್ಧಿ ಹೇಳ್ತಾ ಇದ್ದಾನೆ ಸಾಯಿಬ್ರಿಗೆ. ನಾವು ಫಸ್ಟು ಈ ವಿಷಯನ ಭೂಮಿಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಪಾಪ ಚಡಪಡಿಸ್ತಾ ಇರ್ತಾಳೆ. ಫೋನ್ ಅಂತ. ಅಯ್ಯೋ ಭೂಮಿ ಫೋನ್ ನನ್ನ ಹತ್ರನೇ ಇದೆ ಅಲ್ವಾ, ಎಂಥ ಕೆಲಸ ಆಗೋಯ್ತು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಭೂಮಿ ಕೂಡ ಅಲ್ಲಿ ಯೋಚನೆ ಮಾಡ್ತಾಳೆ. ಏನಿದು, ನನಗೂ ಮತ್ತು ದೇವರ ಮನೆ ಸನ್ನಿಧಿಗೂ ನೆಂಟು ಆಲ್ರೆಡಿ ಕ್ಲೋಸ್ ಆಗಿದೆ, ಮುರಿದೋಗಿದೆ. ನಾನು ನೋಡಿದ್ರೆ ದೊಡ್ಡ ಸಾಹೇಬರು ಅಂಜು ನಚ್ಚಿ ಮೈದು ಅಂದ್ಕೊಂಡು ಏನಿದು, ನನಗೆ ಫೋನ್ ಸಿಕ್ಕ ತಕ್ಷಣ ನಾನು ಲಕ್ಷ್ಮಕ್ಕನಿಗೆ ಕಾಲ್ ಮಾಡಬೇಕಾಗಿತ್ತು. ನಾನೇಕೆ ದೇವರ ಮನೆ ಸನ್ನಿಧಿ ಕಾಲ್ ಮಾಡಿದೆ, ಅವ್ರಿಗೂ ನನಗೂ ಸಂಬಂಧ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇವಳು ಯೋಚನೆ ಮಾಡ್ತಿರ್ತಾಳೆ. ಎಂಥ ದೊಡ್ಡ ತಪ್ಪು ಮಾಡಿದೆ ನಾನು, ನೆಕ್ಸ್ಟ್ ಟೈಮ್ ಏನಾದರೂ ಫೋನ್ ಸಿಕ್ಕರೆ ಫಸ್ಟ್ ನಾನು ಲಕ್ಷ್ಮಕ್ಕನಿಗೆ ಫೋನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಭೂಮಿನೂ ಯೋಚನೆ ಮಾಡ್ತಿರ್ತಾಳೆ. ಲಕ್ಷ್ಮಕ್ಕನಿಗೆ ಫೋನ್ ಮಾಡಿದಾಗ ಇಲ್ಲಿ ನಡೆದಿರ್ತಕ್ಕಂಥ ವಿಷಯ ಏನಾದರೂ ಭೂಮಿಗೆ ಹೇಳಿದ್ರೆ ಭೂಮಿ ಮನಸ್ಸು ಒಡೆದು ಚಿತ್ರ ಆಗುತ್ತಲ್ವಾ. ಸಾಯಿಬ್ರು ಮತ್ತು ಸತ್ಯಣ್ಣ ನಿನ್ನನ್ನು ಪಡ್ಕೊಳ್ಳೋಕ್ಕೋಸ್ಕರ ಹೀಗೆ ಹೇಳ್ತಿದ್ರು ಭೂಮಿ, ನಿನ್ನ ಅಮ್ಮನ ನಿನ್ನನ್ನು ಪಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳ್ತಾಳೋ ಅಥವಾ ನಿಮ್ಮ ಅಮ್ಮನ ಬಿಡಿಸೋದೇ ಇಲ್ವಾ ಅಂತ ಹೇಳ್ತಾಳೋ. ಹೇಳಿದಾಗ ಅವಳ ಮನಸ್ಥಿತಿ ಹೇಗಾಗ್ಬೋದು ಅಲ್ವಾ, ಬಹಳ ಒಂಥರ ಏನಂತಂದರೆ ಅದು ನುಂಗ್ಲಾರ್ದಂತ ತುತ್ತಾಗ್ಬಿಡುತ್ತೆ ಅವಳಿಗೆ. ಸೊ ಈ ಕಡೆ ಅವಳು ಆ ಥರ ಯೋಚನೆ ಮಾಡ್ತಾರೆ, ಇವರು ಈ ಥರ. ಏನು ಈ ಅಂಜು ಬರ್ತಡೇ ಇರುತ್ತೆ. ಬರ್ತಡೇ ಇದ್ದಾಗ ಫುಲ್ಲು ಏನಪ್ಪ ಅಂತಂದರೆ ಈ ದೇವ ಏನು ಫುಲ್ಲು ಹ್ಯಾಪಿ. ಹೆಂಗಂದರೆ ನಾನು ರಾಜೇಂದ್ರ ಕಡೆಯಿಂದ ಬಂದವಳು ಅಂದಾಗ ಹೇಳು ಮತ್ತೆ ಏನಾಗಬೇಕು, ಯಾರನ್ನು ಸಾಯಿಸಬೇಕು ಅಂತ ಕೇಳ್ತಾರೆ. ಅಲ್ಲಿ ಫುಲ್ ಹ್ಯಾಪಿಯಾಗಿ ಬರ್ತಾಳೆ ಅಕ್ಕ, ಫುಲ್ ಖುಷಿ ಇರ್ತಾಳೆ. ಅಂಜು ಕೇಳ್ತಾಳೆ, ಏನು ಮಾಮ್ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂದ ತಕ್ಷಣ ಏನಿಲ್ಲ ಮಗಳೇ, ನಾನು ಅಂದ್ಕೊಂಡಿರೋದೆಲ್ಲ ಸಾಗ್ತಾ ಇದೆ ಅಲ್ವಾ ಅಂದಾಗ ಮಾಮ್ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಅದೇ ಬೇಬಿ, ನೀನು ಮನೆ ಸೊಸೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಸೊಸೆ ಆಗ್ತಾ ಇದೆಯಾ, ಈಗ ಬರ್ತಡೇ ಆಚರಿಸ್ಕೊಳ್ತಾ ಇದೆಯಾ, ಇದೆಲ್ಲ ನಾನು ತುಂಬ ಸಾಧಿಸ್ಬಿಟ್ಟೆ ಅನ್ನೋ ಥರ. ಅಲ್ಲ ಮಾಮ್ ಏನೋ ಸುಳ್ಳು ಹೇಳ್ತಿದ್ದೀರಾ ನನಗೆ, ಆದರೂ ನಿಮ್ಗೆ ಹೇಳಕ್ಕೆ ಮನಸ್ಸಿಲ್ಲ ಅಂತಂದರೆ ನಿಮಗೆ ಮನಸ್ಸು ಬಂದಾಗ ಹೇಳಿ ಅಂತ. ಈ ಅಂಜು ಬೇರೆ ಚಾಲಾಕಿ ನೋಡಿ, ತುಂಬ ಇಂಟೆಲಿಜೆಂಟ್ ಅಂತಾಳೆ. ಸರಿ ಮಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಅಂಜು ಮತ್ತು ಬರ್ತಡೇನ ಆಚರಿಸ್ತಾರೆ. ಆಗ ಅಮ್ಮ ಇದು ಅನ್ಯಾಯ ಅಮ್ಮ ಅಂತ ಹೇಳ್ತಾರೆ ಅಜಿತ್ ಅವರು. ಅಮ್ಮ ನೀವು ನನಗೆ ಮೋಸ ಮಾಡೋದ್ರಿಂದ ನಾನೇನೋ ಮೋಸ ಮಾಡಿದೆ, ಏನೋ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು ಮತ್ತೆ ನನಗೆ ಮತ್ತು ನನ್ನ ಹೆಂಡತಿಗೆ ಮಾತ್ರ ಪರೀಕ್ಷೆ ಮೇಲೆ ಪರೀಕ್ಷೆ ಹೇಳ್ತೀರಾ. ಅಂಜು ಮತ್ತು ನಚ್ಚಿಗಿಡಲ್ವ ಅಂದಾಗ ಬ್ರೋ ಅಂತ ಹೇಳ್ತಾರೆ. ಹೌದಲ್ವಾ ಅಂದ ತಕ್ಷಣ ಹೌದು ಕಣೋ, ನನ್ನ ಮಗನಿಗೆ ಮಾತ್ರ ಪರೀಕ್ಷೆನ ನಿನಗೆ ಬೇಡ ಅಂದಾಗ ಪಾಪ್ಸ್ ನಾನು ನಿನ್ನ ಮಗ, ಅವನು ಅಮ್ಮನ ಮಗ ಅಂತ ಎಲ್ಲ ಹೇಳ್ತಾರೆ. ಅದೆಲ್ಲ ಈಗ ಇಲ್ಲ, ಈಗ ನೀನು ನನ್ನ ಮಗನೇ, ಅವನು ನನ್ನ ಮಗನೇ ಹೇಳ್ದಾಗ ಮಾಡಿ. ಸರಿ ಪಾಪ್ ನಾನು ಏನು ಮಾಡಬೇಕು ಮಾಮ್ ಅಂತ ಹೇಳಿದಾಗ ಬರ್ತಾ ತುಂಬ ತರಲೆ ಆಗ್ತಿದ್ದೀರಾ ನೀವು ಅಂತ ಸಂಗೀತಮ್ಮ ಕೂಡ ಹೇಳ್ತಾಳೆ. ಏನಿಲ್ಲ, ಅಂಜುಗೆ ಪ್ರಪೋಸ್ ಮಾಡಬೇಕು ಅಂದಾಗ ಅಂಜುಗೆ ಪ್ರಪೋಸ್ ಮಾಡ್ತೇನೆ. ಎಂಥ ಸಂದರ್ಭದಲ್ಲಿ ಕೂಡ ನಾನು ನಿನ್ನ ಕೈ ಬಿಡೋದು, ಆಲ್ರೆಡಿ ಭಾಷೆ ಕೊಟ್ಟಿದ್ದೇನೆ. ಮತ್ತೆ ಕೂಡ ಎಂಥ ಸಂದರ್ಭದಲ್ಲಿ ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ. ನಿನ್ನನ್ನು ಏನಪ್ಪ ಅಂತಂದರೆ ನೀನು ಹೇಳಿರೋದನ್ನು ಯಾವುದನ್ನು ನಾನು ಚಾಚು ತಪ್ಪದಂಗೆ ಮಾಡ್ತೀನಿ ಅನ್ನೋ ಥರ ಪ್ರಪೋಸ್ ಮಾಡ್ತಾರೆ. ಎಲ್ಲರಿಗೂ ಖುಷಿ ಆಗುತ್ತೆ. ಕೇಕ್ ಕಟ್ ಮಾಡ್ತಾರೆ. ಪಾಪ ಅಜಿತಂದು ಪರದಾಟ ಇಲ್ಲಿ, ಭೂಮಿ ಪರದಾಟ ಅಲ್ಲಿ. ಲಕ್ಷ್ಮಕ್ಕ ಏನಾದರೂ ಭೂಮಿಗೆ ಹೇಳಿದ್ರೆ ಅದೇನಾಗುತ್ತೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಅಂಜು ಮತ್ತು ದೇವಯಾನಿಯಿಂದ ಮನೆ ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಅದನ್ನು ಹೇಗೆ ತಡೀತಾರೆ? ನಮ್ಮ ಭೂಮಿ ಏನಾದರೂ ಇನ್ಸ್ಪೆಕ್ಟರ್ ಆಗಿ ಬಂದು ತಡೀತಾಳ? ಅಜಿತ್ ಏನಾದರೂ ತಡೀತಾರೆ? ಅಜಿತ್ ಸಾಕಷ್ಟು ಬರೀ ತಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಬಟ್ ಅದು ಆಗ್ತಾನೇ ಇಲ್ಲ. ಹೂ ಕೊಡ್ತಾ ಇರ್ತಾಳೆ ಶಾರದಮ್ಮ. ಆಗ ನೋಡಿದ್ರೆ ನಮ್ಮ ಶಾರದನಿಗೆ ಹಳೆ ನೆನಪು ಬರ್ತಾ ಇದೆ ಅಂತ ಖುಷಿ ಪಡ್ತಾ ಇರ್ತಾರೆ ನಮ್ಮ ಶ್ರವಣವರು. ಅದು ಭೂಮಿ ಕೊಡಬೇಕು ಅನ್ನೋ ಆಸೆ ಕೂಡ ಅವಳದಾಗಿರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಭೂಮಿನೇ ಇನ್ಸ್ಪೆಕ್ಟರ್ ಆಗಿ ಬಂದು ಈ ದೇವರ ಮನೆ ಸನ್ನಿಧಿನ ಕಾಪಾಡ್ತಾಳ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ದೇವಯಾನಿ ಸಂಚಿಗಳೆಲ್ಲ ಭೂಮಿನೇ ಕಂಡುಹಿಡಿತಾಳ. ಅಜಿತ್ಗಂತೂ ಪಾಪ ಕಂಡುಹಿಡಿತಾರೆ. ಅದನ್ನು ಏನಪ್ಪ ಅಂತಂದರೆ
ಹೇಳಕ್ಕೆ ಹೋಗ್ತಾರೆ, ನಂಬೋರು ಯಾರಿಲ್ಲ, ಅವಳು ಹೆಂಗಾರ ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಹೋಗ್ತಾಳೆ. ಬರೀ ಈ ಸೀರಿಯಲಲ್ಲಿ ಅದೇನಾಗ್ತಿದೆ. ಯಾರೊಬ್ರು ನನ್ನ ಕಮೆಂಟ್ ಹಾಕಿದ್ರು, ಎಲ್ಲರೂ ಕೂಡ ಮನೆಯಲ್ಲಿ ಎಜುಕೇಟೆಡು, ಫುಲ್ ಹೈಲಿ ಎಜುಕೇಟೆಡ್ ಫ್ಯಾಮಿಲಿ ಇದೆ, ಆದರೂ ಕೂಡ ಏನಪ್ಪ ಇದು ನಾನ್ಸೆನ್ಸ್ ಥರ ಬರೀ ಕೆಟ್ಟದಕ್ಕೆ ಒಳ್ಳೇದಾಗ್ತಿದೆಯಲ್ಲ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ತಾ ಇಲ್ಲ ಅನ್ನೋ ಥರ. ಸೊ ಡೈರೆಕ್ಟ್ರ್ ಏನು ಮಾಡ್ತಾರೆ ಹಾಗಲ್ವಾ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.